ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಹಮಾರೆ ಲೈಫ್. ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪೈರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ. ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಸ್ಟೂಡೆಂಟ್ಸ್ಗೆ ಈ ಬಿಸ್ನೆಸ್ ಇಂದ ಕಲಿಲಿಕ್ಕೆ ತುಂಬಾ ವಿಷಯಗಳಿದೆ. ಸೊ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂದ್ರೆ ಡಿಯರ್ ಲೈಫ್ ಬಿಸ್ನೆಸ್ ಯಾಕೆ ಬೇಕು, ಇದರಿಂದ ಸ್ಟೂಡೆಂಟ್ಸ್ಗೆ ಏನೆಲ್ಲ ಲಾಭಗಳಿದೆ, ಇದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೋಸ್ಕರ ನನ್ನ ಜೊತೆಯಲ್ಲಿ ಮಿಸ್ಟರ್ ಸಂತೋಷ್ ಟಿಪಿ ಅಂತ ತುಮಕೂರಿಂದ ಇದ್ದಾರೆ. ಇವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಗ ಅಂದ್ರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗಿಗೆ ಜಾಯಿನ್ ಆದ್ರು ಅಂಡ್ ಇವತ್ತು ಡಿಯರ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ಫ್ಯೂಚರ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಹಾಗಾದ್ರೆ ನಾವು ಇವ್ರ ಹತ್ರನೇ ಕೇಳುವ, ಒಬ್ಬ ಸ್ಟೂಡೆಂಟ್ಸ್ಗೆ ಈ ಬಿಸ್ನೆಸ್ ಯಾಕೆ ಬೇಕು, ಇದರಿಂದ ಏನ್ ಲಾಭಗಳಿದೆ, ಇದನ್ನ ಅವ್ರ ಹತ್ರನೇ ಕೇಳುವ. ನಮಸ್ತೆ ಸಂತೋಷ್ ಟಿಪಿ ಅವರೇ. ನಮಸ್ತೆ ವಿಜಯ್ ಸರ್, ಥ್ಯಾಂಕ್ ಯು. ಸಂತೋಷ್ ಟಿಪಿ ಅವರೇ, ನೀವು ಸ್ಟೂಡೆಂಟ್ ಲೈಫ್ ಅಲ್ಲಿ ನೀವು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಗೆ ಎಂಟ್ರಿ ಆದ್ರಿ, ಇಂಜಿನಿಯರಿಂಗ್ ಮಾಡ್ತಿದ್ದಾಗ ನೀವು ಎಂಟ್ರಿ ಆದ್ರಿ. ದೆನ್ ಇವತ್ತು ನೀವು ಇದರಲ್ಲೇ ಬೆಳೆದು ತುಂಬಾ ಸಕ್ಸಸ್ಫುಲ್ ಕೂಡ ಆಗಿದ್ದೀರಾ. ಸೊ ನಿಮ್ಮ ಪ್ರಕಾರ ಸ್ಟೂಡೆಂಟ್ಸ್ಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಯಾಕೆ ಬೇಕು? ಪ್ಲೀಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಟಿಪಿ. ವಿಜಯ್ ಸರ್ ಹೇಳ್ದಾಗೆ ನಾನು ಯಾವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ದೆ, ಆ ಟೈಮಲ್ಲಿ ನಾನು ಎಜುಕೇಶನ್ ಮಾಡ್ತಿದ್ದೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಆ ಟೈಮಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ತು. ಹೌದು, ನಾನು ಇವತ್ತು ತುಂಬಾ ಬೆನಿಫಿಟ್ಸ್ ತಗೊಂಡಿದ್ದೇನೆ. ಸ್ಟೂಡೆಂಟ್ ಆಗಿ ನಾನು ಈ ವರ್ಕ್ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ನಾನು ಡಿಯರ್ ಲೈಫ್ ಅಲ್ಲಿ ತುಂಬಾ ಮುಂದುವರಿಲಿಕ್ಕೆ ತುಂಬಾ ಕಾರಣ ಆಗಿದೆ. ಅದರಲ್ಲಿ ನಾನು ಕೆಲವೊಂದು ವಿಚಾರ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು ವಿಚಾರಗಳಿದೆ ಸ್ಟೂಡೆಂಟ್ಸ್ ಅಲ್ಲಿ ಈ ಆಪರ್ಚುನಿಟಿಯಿಂದ ಹೆಲ್ಪ್ ಆಗುವಂತ. ಮೊದಲನೇದಾಗಿ ಇವತ್ತಿನ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು ಎಕ್ಸ್ಪೀರಿಯನ್ಸ್, ಅದರಲ್ಲಿ ಸ್ಪೆಷಲಿ ವರ್ಕ್ ಎಕ್ಸ್ಪೀರಿಯನ್ಸ್. ಇವತ್ತು ಯಾವುದೇ ಜಾಬಿಗೆ ಹೋಗ್ಬೇಕಂದ್ರೂ ಕೂಡ ಸ್ಟೂಡೆಂಟ್ ಅಲ್ಲಿ ಕೇಳ್ತಾರೆ ಅಡಿಷನಲ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ. ಇವತ್ತು ಬಹಳ ಸ್ಟೂಡೆಂಟ್ಸ್ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ಅಪರ್ಚುನಿಟಿಗಳು ಸಿಗದೆ ಹಿಂದೆ ಹೋಗ್ತಾ ಇದ್ದಾರೆ. ಬಟ್ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನ್ ಇಂದ ಒಬ್ಬ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡು ಮುಂದೆ ಜಾಬಿಗೆ ಹೋದಾಗ ಮೋಸ್ಟ್ ಪ್ರಾಬಬಲಿ ಅವರಿಗೆ ಜಾಬ್ ತಗೊಳಕ್ಕೆ ವರ್ಕ್ ಎಕ್ಸ್ಪೀರಿಯನ್ಸ್, ಈ ಬಿಸ್ನೆಸ್ ಮಾಡಿದ ಅನುಭವ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಅಷ್ಟೇ ಅಲ್ಲ, ವರ್ಕ್ ನ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದ್ ವೇಳೆ ಜಾಬಿಗೆ ಹೋದ್ರೂ ಕೂಡ ಅದು ಉಪಯೋಗ ಆಗುತ್ತೆ. ಅದರ ಒಟ್ಟಿಗೆ ಅವ್ರ ಒಂದ್ ವೇಳೆ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕಂತ ಇದ್ರು ಕೂಡ ಅವ್ರದೇ ಆದ ಅನುಭವವನ್ನ, ಬಿಸ್ನೆಸ್ ಹೇಗೆ ಮಾಡ್ಬೇಕು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಕೆಲಸ ಮಾಡ್ಬೇಕು, ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಖಂಡಿತ ಅದು ಕೂಡ ಅವರಿಗೆ ಈ ಪ್ರೊಫೆಷನ್ ಇಂದ ತುಂಬಾ ನ್ಯಾಚುರಲಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೋಬಹುದು ಈ ಪ್ರೊಫೆಷನ್ ಇಂದ. ಅದು ನನ್ನಲ್ಲಿ ಅನುಭವ ಆಗಿದೆ. ಡಿಯರ್ಲಿ ಬಿಸ್ನೆಸ್ ಮಾಡ್ತಾ ಇವತ್ತು ಸುಮಾರು ಎಕ್ಸ್ಪೀರಿಯನ್ಸ್ ನಾನು ತಗೊಂಡಿದ್ದೆ. ಇದ್ರೊಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳ್ಬೇಕಂತಾದ್ರೆ ದಟ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಡೆವಲಪ್ಮೆಂಟ್. ಇವತ್ತಿನ ಸ್ಟೂಡೆಂಟ್ ಅಲ್ಲಿ ನಾವೆಲ್ಲರೂ, ನಾನು ಒಂದು ಸ್ವಲ್ಪ ವರ್ಷಗಳಿಂದ ಒಂದು ಮೂವಿ ನೋಡಿದ್ದೆ, ಫಸ್ಟ್ ರ್ಯಾಂಕ್ ರಾಜ್. ಆ ಮೂವಿಯಲ್ಲಿ ತೋರಿಸಲಾಗಿದೆ ಎಜುಕೇಶನ್ ಜೊತೆಗೆ ತುಂಬಾ ಮುಖ್ಯವಾಗಿರೋದು ಸ್ಕಿಲ್ಸ್ ಕೂಡ, ಸಾಮಾನ್ಯ ಜ್ಞಾನ ಕೂಡ ತುಂಬಾ ಇಂಪಾರ್ಟೆಂಟ್. ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದು ಸರಿಯಾಗಿ ಸಿಗದೆ ಇರೋ ಕಾರಣ ಫೇಲ್ಯೂರ್ ಆಗ್ತಿದ್ದಾರೆ ಸುಮಾರು. ಬಟ್ ಈ ಡಿಯರ್ ಲೈಫ್ ಬಿಸ್ನೆಸ್ ಮಾಡೋದ್ರಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಕೂಡ ಡೆವಲಪ್ಮೆಂಟ್ ಮಾಡಬಹುದು. ಅದರಲ್ಲಿ ನಾನಂತೂ ತುಂಬಾ ಇಂಪ್ರೂವ್ಮೆಂಟ್ ಇವತ್ತು ಈ ಸ್ಕಿಲ್ಸ್ ಇಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೆ. ಅದು ನಿಮಗೆ ತುಂಬಾ ಉಪಯೋಗ ಆಗಿದೆ. ಇವತ್ತು ಇಲ್ಲಿ ಕೂಡ ಹೊರಗಡೆ ಯಾವುದೇ ಪ್ರೊಫೆಷನ್ ಹೋದ್ರು ಕೂಡ ಅವರಿಗೆ ಈ ಸಾಫ್ಟ್ ಸ್ಕಿಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಯಾವ್ದೆಲ್ಲ ಅಂತ ಹೇಳೋದಾದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಕ್ವಾಲಿಟಿ, ಸ್ಟೇಜ್ ಕರೇಜ್, ಡ್ರೆಸ್ ಕೋಡ್ ಸೆನ್ಸ್, ಸ್ಪೆಷಲಿ ಅದರಲ್ಲಿ ಡಿಸಿಪ್ಲಿನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾವು ಇಡೀ ದಿನವನ್ನ ಪ್ರೊಡಕ್ಟಿವಿಟಿಯಲ್ಲಿ ಹೇಗೆ ಶೆಡ್ಯೂಲ್ ಮಾಡ್ಕೋಬೇಕು ಅನ್ನೋದು ಸುಮಾರು ಸ್ಟೂಡೆಂಟ್ಸ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಬಟ್ ಡಿಯರ್ ಲೈಫ್ ಬಿಸ್ನೆಸ್ ಇವತ್ತು ನನಗೆ ಇದನ್ನು ಕಲಿಸಿ ಕೊಡ್ತು. ಈ ಬಿಸ್ನೆಸ್ ನಾನು ಶುರು ಮಾಡಿದಾಗಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಡಿಸಿಪ್ಲಿನ್ ಕೂಡ ಹೇಗೆ ಇರ್ಬೇಕಂತ ಗೊತ್ತಿರ್ಲಿಲ್ಲ, ಅದು ಕೂಡ ನಾನು ಕಲ್ತ್ಕೊಂಡೆ. ಇದು ಖಂಡಿತ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ಚೇಂಜ್ ತಗೊಂಡ್ಬರುತ್ತೆ. ಇದ್ರೊಟ್ಟಿಗೆ ನಾನು ಹೇಳೋದಾದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಇವತ್ತಿನ ಟೈಮಲ್ಲಿ ಇದು ಕೂಡ ಅವಶ್ಯಕತೆ ಇದೆ. ಅದ್ ಯಾವ್ದಂದ್ರೆ ಡ್ರೀಮ್ ಫುಲ್ಫಿಲ್ಮೆಂಟ್ ಮಾಡ್ಕೊಂಡು. ಎಷ್ಟೋ ಸ್ಟೂಡೆಂಟ್ ತನ್ನ ಕಾಲೇಜ್ ಲೈಫ್ ಅಲ್ಲೇ ಡ್ರೀಮ್ಸ್ ಇಟ್ಟಿರ್ತಾರೆ. ನನಗಂತೂ ನೆನಪಿದೆ, ನಾನು ಕಾಲೇಜ್ಗೆ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ಸುಮಾರು ನನಗೆ ಅನಿಸ್ತಿತ್ತು, ನನ್ನ ಹತ್ರ ಇದ್ರೆ ಚೆನ್ನಾಗಿರ್ತಿತ್ತು, ಒಂದು ಬೈಕ್ ಇದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಕನಸಿರುತ್ತೆ, ತನ್ನದೇ ಆದ ಒಂದು ಗಾಡಿ ತಗೋಬೇಕು, ಆ ಗಾಡಿಯಲ್ಲಿ ನಾನು ಹೋಗ್ಬೇಕು ಕಾಲೇಜ್ಗೆ, ಜೊತೆಗೆ ಒಂದು ಕಾರ್ ತಗೋಬೇಕು. ಗ್ರೀನ್ ಏಜ್ ಅಲ್ಲಿ, ಸ್ಪೆಷಲಿ ಈ ಗ್ರೀನ್ ಏಜ್ ಅಲ್ಲಿ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಬೇಕಂತ ಆಸೆ ಇದೆ. 18 to 30 ಏಜ್ ಇದೊಂದು ಗ್ರೀನ್ ಏಜ್. ಬಟ್ ಹೆಚ್ಚಿನ ಜನರಿಗೆ ಈ ಏಜ್ ಅಲ್ಲಿ ತನ್ನ ಜಾಬ್ ಹುಡುಕೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ, ತನ್ನ ಲೈಫ್ ಸೆಟಲ್ ಆಗೋದು. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ಸ್ಪೆಷಲಿ ಡಿಯರ್ ಲೈಫ್ ಬಿಸ್ನೆಸ್ ಅಲ್ಲಿ ಆ ಕನಸುಗಳನ್ನು ನನಸು ಮಾಡ್ಕೋಬಹುದು. ಯಾವ್ದೆಲ್ಲ ಕನಸು ಸ್ಟೂಡೆಂಟ್ ಏಜ್ ಅಲ್ಲಿ ನಾವು ಕಾಣ್ತೀವಿ, ಗಾಡಿ ತಗೊಳ್ಳೋದು, ಕಾರ್ ತಗೊಳ್ಳೋದು, ಅಥವಾ ಮನೆ ಕಟ್ಟೋದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು, ಇದು ತನ್ನದೇ ಆದ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಅವ್ರು ಮಾಡ್ಕೋಬಹುದು. ಡ್ರೀಮ್ ಫುಲ್ಫಿಲ್ಮೆಂಟ್ ಅಂದ್ರೆ ಅಪ್ಪ ಅಮ್ಮ ಹತ್ರ ಕೊಡಿಸ್ಲಿಕ್ಕೆ ಆಗುದಿಲ್ಲ, ತುಂಬಾ ಪೋರ್ ಕ್ಲಾಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ. ಹೌದು. ಸೊ ತನ್ನದೇ ಅವರು ಡ್ರೀಮ್ಸ್ ಅನ್ನ ಇನ್ಕಮ್ ಅಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು. ಖಂಡಿತ. ಅದ್ರೊಟ್ಟಿಗೆ ಪಾರ್ಟ್ ಟೈಮ್ ಇನ್ಕಮ್ ಅಪರ್ಚುನಿಟಿ ಕೂಡ ಡಿಯರ್ ಲೈಫ್ ಬಿಸ್ನೆಸ್ ಅಪರ್ಚುನಿಟಿ ಇಂದ ಅವರಿಗೆ ಸಿಗುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಪ್ರತಿಯೊಬ್ಬರು ತನ್ನ ಎಜುಕೇಶನ್ ಖರ್ಚು ತಾನು ನೋಡ್ಬೇಕಂತ ಇರುತ್ತೆ. ಇವತ್ತು ನಮ್ಮ ದೇಶದಲ್ಲಿ ನಮ್ಗೆ ಗೊತ್ತಿರೋ ಬೇರೆ ಬೇರೆ ದೇಶದಲ್ಲೆಲ್ಲ ಯಂಗ್ ಏಜ್ ಅಲ್ಲಿ ಸ್ಟಾರ್ಟ್ಅಪ್ ಮಾಡ್ತಾರೆ, ಲರ್ನ್ ವಿತ್ ಅರ್ನ್. ಆದ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಮಾಡ್ಬೇಕಂತ ಇದ್ರು ಕೂಡ ಅವಕಾಶಗಳು ಯಾವ್ದು ಇರೋದಿಲ್ಲ, ಅಪರ್ಚುನಿಟಿ ಇಲ್ಲ.
ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂತ ಒಂದು ಬ್ಯೂಟಿಫುಲ್ ಪ್ರೊಫೆಷನ್. ಇವತ್ತು ಡಿಯರ್ ಲೈಫ್ ಅಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಗಳು ತನ್ನ ಇನ್ಕಮ್ ಅನ್ನ ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದಾರೆ. ಕಾಲೇಜ್ ಮಾಡ್ತಾನೆ ಅವರ ಉಳಿಯುವ ಅನ್ಪ್ರೊಡಕ್ಟಿವ್ ಟೈಮ್ ಅಲ್ಲಿ ಯಾವ್ದು ದಿನದಲ್ಲಿ ವೇಸ್ಟ್ ಆಗ್ತಿದೆ ಅದೇ ಟೈಮ್ ರೀಲ್ಸ್ ನೋಡ್ಕೊಂಡು ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ. ಖಂಡಿತ ಇವತ್ತು ರೀಲ್ಸ್ ನೋಡ್ತಾ ರೀಲ್ಸ್ ಮಾಡ್ತಾ ಎಷ್ಟೋ ಅನ್ಪ್ರೊಡಕ್ಟಿವ್ ಟೈಮ್ ಹೀಗೆ ಹೋಗ್ಬಿಡುತ್ತೆ. ಅದೇ ಟೈಮ್ ಅಲ್ಲಿ ಇವತ್ತು ಡಿಯರ್ಲಿ ಬಿಸ್ನೆಸ್ ಮಾಡ್ತಾ ಅವ್ರ ಖರ್ಚುಗಳು, ಎಜುಕೇಶನ್ ಖರ್ಚು, ಹಾಸ್ಟೆಲ್ ಫೀಸು, ಮೆಸ್ ಬಿಲ್ ಇರ್ಬೋದು, ಅಥವಾ ಸಾಧ್ಯವಾದ್ರೆ ಅದ್ರ ಉಳಿದ್ರೆ ಅವ್ರ ತಂದೆ ತಾಯಿಗೂ ಅವ್ರ ಸಪೋರ್ಟಿವ್ ಆಗಿ ಖಂಡಿತ ಇದನ್ನು ಇವರು ಡಿಯರ್ ಲೈಫ್ ಇಂದ ಮಾಡ್ಕೊಳ್ಳಕ್ಕೆ ತುಂಬಾ ಒಳ್ಳೆ ಅವಕಾಶ ಇದೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರೋದು ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಫಿನಾನ್ಷಿಯಲ್ ಎಜುಕೇಶನ್ ನಾಲೆಡ್ಜ್ ಇಲ್ಲ. ಬಟ್ ಫಿನಾನ್ಷಿಯಲ್ ಎಜುಕೇಶನ್ ನಾಲೆಡ್ಜ್ ಕೂಡ ನಮ್ಮ ಈ ಡಿಯರ್ ಲೈಫ್ ಬಿಸ್ನೆಸ್ ಮಾಡೋದ್ರಿಂದ ಅವರಿಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಹಣವನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಮನಿ ಮ್ಯಾನೇಜ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ. ಇವತ್ತು ಸುಮಾರು ಜನರಿಗೆ ಮನಿ ಬಂದಾಗ ಅದನ್ನ ಹೇಗೆ ಬಳಸ್ಕೋಬೇಕು ಪಾಸಿಟಿವ್ ವೇನಲ್ಲಿ, ಅದರಿಂದ ಹೇಗೆ ತಮ್ಮ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಹಣ ಬಂದಾಗ ನಾನ್ ನೋಡಿದ ಪ್ರಕಾರ ಕೆಲವರ ಹತ್ರ ಈಗೋ ಬರುತ್ತೆ, ಅವರ ಅದರಿಂದ ಕೆಟ್ಟ ಅಭ್ಯಾಸಗಳಿಗೆ ಹೋಗಿ ಬಿಡ್ತಾರೆ. ಅದನ್ನು ಇಲ್ಲಿ ಕಲಿಬಹುದು. ಖಂಡಿತ ಅದು ಕೂಡ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅವರಲ್ಲಿ ಬರುತ್ತೆ, ಅನುಭವ ಕೂಡ. ಇದರೊಟ್ಟಿಗೆ ಇನ್ನೊಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸ್ಟೂಡೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನ್ ಮಾಡೋದ್ರಿಂದ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್, ಮುಂದಿನ ಭವಿಷ್ಯದ ಜಾಬ್ ನ ಪ್ರಾಬ್ಲಮ್ ಕೂಡ ಅವ್ರಿಗೆ ಸೊಲ್ಯೂಷನ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಭಯ ಅಂತ ನಾವೇನ್ ಹೇಳ್ತೀವಿ, ನೋ ಫಿಯರ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಇವತ್ತಿನ ಟೈಮಲ್ಲಿ ಎಜುಕೇಶನ್ ಮಾಡೋ ಪ್ರತಿಯೊಬ್ಬ ಸ್ಟೂಡೆಂಟ್ ಅಲ್ಲಿ ಒಂದು ಭಯ ಇರುತ್ತೆ, ನನಗೆ ಜಾಬ್ ಸಿಗಬಹುದಾ, ಸಿಗ್ಲಿಲ್ಲ ಅಂದ್ರೆ ನನ್ನ ಭವಿಷ್ಯದಲ್ಲಿ ಏನ್ ಮಾಡೋದು, ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿರುತ್ತೆ. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನ್ ಇವತ್ತು ಡಿಯರ್ಲಿ ಬಿಸ್ನೆಸ್ ಮಾಡೋದ್ರಿಂದ ಇಂತ ಒಂದು ಎಕ್ಸ್ಪೀರಿಯನ್ಸ್ ಅವರಲ್ಲಿ ಸಿಗುತ್ತೆ. ಒಂದು ವೇಳೆ ನನಗೆ ಜಾಬ್ ಸಿಗ್ಲಿಲ್ಲ ಅಂದ್ರು ಇಲ್ಲಿಂದಾನೇ ಒಳ್ಳೆ ಕರಿಯರ್ ಮಾಡ್ಕೊಳ್ಬೇಕನ್ನೋ ಅನುಭವದ ಜೊತೆಗೆ ಆ ನಂಬಿಕೆ ಕೂಡ ಅವ್ರಿಗೆ ಬರುತ್ತೆ, ಆ ಭಯ ಇರೋದಿಲ್ಲ. ಮುಂದೆ ಇವತ್ತು ನಾವು ನೋಡ್ತೀವಿ ಹೊರಗಡೆ ಎಷ್ಟೋ ಜನ 30 ವರ್ಷ ಆದ್ರೂ ಜಾಬ್ ಸರ್ಚ್ ಮಾಡ್ತಿದ್ದಾರೆ, ಗವರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಬರೀತಿದ್ದಾರೆ, ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಬಟ್ ಇಲ್ಲಿ ಯಂಗ್ ಏಜ್ ಅಲ್ಲೇ ಸ್ಟಾರ್ಟ್ಅಪ್ ಮಾಡೋದ್ರಿಂದ, ಕಾಲೇಜ್ ಮಾಡ್ತಾನೆ ಅವ್ರು ಯಂಗ್ ಏಜ್ ಅಲ್ಲಿ ಅವ್ರ ಕನಸುಗಳನ್ನ ನನಸು ಮಾಡ್ಕೊಳ್ಳೋದ್ರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಭಯವನ್ನು ಕೂಡ ಅವ್ರು ಕಳೆದುಕೊಳ್ಬಹುದು. ಇಲ್ಲಿಂದ ಫ್ಯೂಚರ್ ನ ಭಯ ಕೂಡ ಅವ್ರಿಗೆ ಹೋಗುತ್ತೆ. ಈ ಬಿಸ್ನೆಸ್ ಅಲ್ಲಿ ಅವರು ಕರಿಯರ್ ಕೂಡ ಮಾಡ್ಕೋಬಹುದು. ಸೊ ಇದೆಲ್ಲ ನಾನು ಕಂಡಂತ ನನ್ನ ಅನುಭವಗಳಲ್ಲಿ ನಾನು ಇದೆಲ್ಲ ಬದಲಾವಣೆ ಸಿಕ್ಕಿದೆ, ನನಗೆ ತುಂಬಾ ಹೆಲ್ಪ್ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ರಿಂದ. ಇವತ್ತು ನಾನು ಡಿಯರ್ ಲೈಫ್ ಅಲ್ಲಿ ಇದೆಲ್ಲ ಪಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನಾನು ಥ್ಯಾಂಕ್ ಯು ಹೇಳ್ತೀನಿ ಆಪರ್ಚುನಿಟಿ ನನಗೆ ಸಿಕ್ಕಿದ್ದಕ್ಕೆ, ಮತ್ತೆ ನನ್ನ ಡಿಯರ್ ಲೈಫ್ ಕಂಪನಿ ನಾನು ಥ್ಯಾಂಕ್ ಯು ಹೇಳ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್ ಟಿಪಿ ಅವರೇ. ಸಂತೋಷ್ ಟಿಪಿ ಅವರು ಹೇಳಿದಾಗೆ ಒಬ್ಬ ಸ್ಟೂಡೆಂಟ್ಸ್ಗೆ ಈ ಡಿಯರ್ ಲೈಫ್ ಇಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನಿಮ್ಗೂ ಕೂಡ ಗೊತ್ತಾಗಿರ್ಬೋದು. ಫ್ರೆಂಡ್ಸ್, ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಫ್ರೀ ಇರುವ ಟೈಮ್ ಅನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಫ್ರೆಂಡ್ ಜೊತೆ ತಿರುಗಾಡೋದ್ರಲ್ಲಾಗಿರ್ಬೋದು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇರ್ತೇವೆ. ಅದೇ ಟೈಮ್ ಅನ್ನ, ಆ ಅನ್ಪ್ರೊಡಕ್ಟಿವ್ ಟೈಮ್ ಅನ್ನ ಯೂಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸಂತೋಷ್ ಟಿಪಿ ಅವರು ಹೇಳಿದಾಗೆ ನೀವು ತುಂಬಾ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು. ನಿಮ್ಮ ಲೈಫ್ ಅಲ್ಲಿ ಅದೇ ಅನ್ಪ್ರೊಡಕ್ಟಿವ್ ಟೈಮ್ ಇಂದ ಒಂದು ಒಳ್ಳೆ ಫ್ಯೂಚರ್ ಕೂಡ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ವೇಟ್ ಯಾಕೆ ಮಾಡ್ತಿದ್ದೀರಾ? ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ ಇವತ್ತೇ ಜಾಯ್ನ್ ಆಗಿ ಡಿಯರ್ ಲೈಫ್ ಇಂದ ಒಂದು ಒಳ್ಳೆ ಕರಿಯರ್ ಅನ್ನ ನಿಮ್ದಾಗಿಸ್ಕೊಳ್ಳಿ. ಹೇಗೆ ಜಾಯ್ನ್ ಆಗೋದು? ಈ ವಿಡಿಯೋ ನಿಮ್ಗೆ ಯಾರು ಸೆಂಡ್ ಮಾಡಿದ್ರು ಅವರಿಗೆ ಕಾಲ್ ಮಾಡಿ, ಅಥವಾ ನಿಮ್ಮ ಹತ್ತಿರದ ಡಿಯರ್ ಲೈಫ್ ಒಂದು ಡಿಸ್ಟ್ರಿಬ್ಯೂಟರ್ ನ ಮೀಟ್ ಆಗಿ, ಅಥವಾ ಫ್ರಾಂಚೈಸಿ ಅಥವಾ ಬ್ರಾಂಚ್ ಆಫೀಸ್ ಅನ್ನ ವಿಸಿಟ್ ಮಾಡಿ, ಅಥವಾ ನಮ್ಮ ವೆಬ್ಸೈಟ್ www.dearlife.co.in ನೀವು ಲಾಗಿನ್ ಆಗ್ಬೋದು. ಅಂಡ್ ಹಾಗೇನೆ ಸಂತೋಷ್ ಟಿಪಿ ಅವ್ರದ್ದು ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಇದೆ, ನೀವು ಅದಕ್ಕೂ ಕೂಡ ಕಾಲ್ ಮಾಡ್ಬೋದು, ಅಥವಾ ನನ್ನ ನಂಬರ್ ಇದೆ ನನಗೂ ಕೂಡ ಕಾಲ್ ಮಾಡ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್ ಟಿಪಿ ಅವರೇ. ಥ್ಯಾಂಕ್ ಯು. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಹಮಾರೆ ಲೈಫ್.